ಪಪ್ಪ, ನಾನು ಯಾವಾಗಲೂ ಬಟ್ಟೆ ತಗೋತೀನಲ್ಲ, ಆ ಬಟ್ಟೆ ಅಂಗಡಿಯಲ್ಲಿ ಒಂದು ಚೆನ್ನಾಗಿರೋ ಬಟ್ಟೆ ನೋಡಿಟ್ಟಿದ್ದೀನಿ. ದುಡ್ಡು ಕೊಟ್ಬಿಟ್ಟು ತಗೊಬಂದ್ಬಿಡಿ. ಏನೋ ಮಮ್ಮ ಹೂ ಅಂದರೆ ಮಾತ್ರ ಕೊಡಿಸ್ತೀರಾ? ಮಮ್ಮನೇ ಹೂ ಅಂದ ಆಗಿದೆ, ತಡೀರಿ ಅವ್ರ ಕೈಯಲ್ಲೇ ಹೂ ಅನ್ನಿಸ್ತೀನಿ ಇವಾಗ. ಮಮ್ಮ, ಪಪ್ಪ ಮಾರ್ಕೆಟಲ್ಲಿ ಫ್ರೂಟ್ಸ್ ತಗೊಳ್ಳ ಅಂತ ಕೇಳ್ತಿದ್ದಾರೆ, ತಗೊಳ್ಳಿ ಅಂತ ಹೇಳ್ಬಿಡಿ. ಹಾ ತಗೊಳ್ಳಿ. ಗೊತ್ತಾಯ್ತಾ? ಯಾಕ್ರಿ ಸುಸ್ತಾಗಿ ಬಂದು ಕೂತ್ಕೊಂಡ್ರಿ? ಹ್ಞೂ ಕಣೆ, ಹೊರಗಡೆ ಮಧ್ಯೆ ಬಿಸಿಲು. ನಿಮ್ಮ ಮಗಳು ಬೇರೆ ಬಟ್ಟೆ ತರಕ್ಕೆ ಹೇಳಿದಾಳೆ. ಅಲ್ಲಿ ರಶ್ಶು ನಿಂತೇ ಸುಸ್ತಾಗಿ ಕಾಲೆಲ್ಲ ನಾವು ಬಂದದ್ದು. ಏನು ಬಟ್ಟೆ ತಂದ್ರ ಅವಳಿಗೆ? ಯಾರು ಹೇಳಿದ್ ನಿಮಗೆ ಬಟ್ಟೆ ತರಕ್ಕೆ? ನೀನು ಹೇಳ್ದಲೆ ಫೋನಲ್ಲಿ ತಗೊಂಬ ಅಂತ ಹೇಳ್ಬಿಟ್ಟು. ನಾನು ಯಾವಾಗ ಹೇಳಿದೆ ನಿಮಗೆ? ಓ, ಆ ಫೋನ್ ಬಂದಿದ್ದದು ನೀವು ಬಟ್ಟೆ ತಗೊಳ್ಳಿ ಅಂತ ಹೇಳಕ. ನನ್ಗೆ ಅವಳು ಫ್ರೂಟ್ಸ್ ತಗೊಳಕ್ಕೆ ಅಂತೇಳಿ ಹ್ಞೂ ಅಂತ ಹೇಳಿ ಅಂದ್ರು, ನಾನು ಹ್ಞೂ ಅಂತ ಅಂದೆ. ಇದು ಮಾಡ್ತೀನಿ, ಏನೇನು ಮಾಡೋದು ಕಲ್ತಿದ್ದಾಳೆ ನೋಡಿ ಅವಳು ಬಟ್ಟೆಗೋಸ್ಕರ. ಅದಿ ಬಾಯ್ಲಿ.